ಫೀಬಾ ಇಂಡಿಯಾ ಕನ್ನಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ವೀಕ್ಷಕರೇ, ಮಕ್ಕಳನ್ನ ಬೆಳೆಸುವಂತದ್ದು ಅನೇಕ ಪೋಷಕರಿಗೆ ಒಂದು ಸವಾಲು, ವಿಶೇಷವಾಗಿ ತಾಯಂದರಿಗೆ. ಮಕ್ಕಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಅನೇಕ ಕಷ್ಟಗಳು ಮತ್ತು ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಇಂದು ನಾವು ಭೇಟಿ ಆಗ್ತಾ ಇರುವಂತವರು ಒಂದು ಅದ್ಭುತ ತಾಯಿ, ಒಬ್ರೇ 30 ಮಕ್ಕಳನ್ನ ಸಾಕುವಂತ ಧೈರ್ಯ ಹೊಂದಿರುವಂತ ಮಹಿಳೆ. ಅವರು ಶ್ರೀಮತಿ ಜ್ಯೋತಿ. ಪ್ರೀತಿಯಿಂದ ತುಂಬಿದ ಹೃದಯ ಮತ್ತು ಧೈರ್ಯದಿಂದ ಕೂಡಿದಂತ ಮಹಿಳೆ. ಶ್ರೀಮತಿ ಜ್ಯೋತಿ ಅವರು ಪೋಸ್ಟ್ ಗ್ರಾಜುಯೇಷನ್ ಪದವೀಧರೆ ಆಗಿದ್ದು, ಬೆಂಗಳೂರು ನಗರದಲ್ಲಿ IT ವೃತ್ತಿಪರೆಯಾಗಿ ಕೆಲಸ ಮಾಡುತ್ತಿದ್ದರು. ಇಂದು ಅವರು 6 ರಿಂದ 18 ವರ್ಷ ವಯಸ್ಸಿನ 30 ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದಾರೆ. ಅವರ ಜೀವನವನ್ನ ಇನ್ನೂ ಪ್ರೇರಣಾದಾಯಕವಾಗಿಸುವಂತ ವಿಷಯ ಅಂದ್ರೆ, ಅವರು ಫಿಸಿಕಲಿ ಡಿಫರೆಂಟ್ ಏಬಲ್ ಆಗಿದ್ದಾಗ್ಲೂ ಕೂಡ ಅನೇಕ ದೇಹ ಸಂಬಂಧಿ ಸವಾಲುಗಳನ್ನ ಎದುರಿಸಿ ಇಂದಿಗೂ ತಮ್ಮ ಜೀವನವನ್ನ ಇತರರ ಸೇವೆಗೆ ಅರ್ಪಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಜ್ಯೋತಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ಕಾರ. ನಿಮ್ಮ ಜೀವನದ ಜರ್ನಿ ಬಗ್ಗೆ ಶೇರ್ ಮಾಡ್ತೀರಾ? ನನ್ನ ಹೆಸರು ಜ್ಯೋತಿ ಅಂತ. ನಾನು ಹುಟ್ಟಿದ್ದೆಲ್ಲ ಕೋಲಾರಲ್ಲಿ. ನನ್ನ ಜೀವನ ಪೂರ್ತಿ ಕೋಲಾರಲ್ಲಿ ಇತ್ತು. ಸೊ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಬೆಳೆದಿರೋದು. ನಾನು ಚಿಕ್ಕವಳಿದ್ದಾಗ ಒಂದು 6 ವರ್ಷ ಇದ್ದಾಗ ನಮ್ಮ ಅಮ್ಮ ತೀರೋದ್ಮೇಲೆ ನಾನೊಂದು ಅಂಗವಿಕಲರ ಆಶ್ರಮದಲ್ಲಿ ಬೆಳೆದಿರೋದು. ಸೊ ಹಾಗಾಗಿ ಆಶ್ರಮದಲ್ಲಿ ಇರುವಾಗ ನಾನು ತುಂಬಾ ಪೇಯ್ನ್ ನೋಡಿದ್ದೀನಿ. ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಒಂದು ಜೀವನ, ಒಂದು ಹೆಣ್ಮಗಳಾಗಿ ವಿತ್ ಡಿಸಬಿಲಿಟಿ, ಅಂಗವಿಕಲತೆ ಇರುವ ಒಂದು ಹೆಣ್ಮಗಳಾಗಿ ಎಷ್ಟೋ ಒಂದು ನೋವು ಅನುಭವಿಸಿದ್ದೀನಿ. ಅದರಲ್ಲಿ ನನಗೆ ಆವಾಗ ಯಾವಾಗ್ಲೂ ನಾನು ಆಶ್ರಮದಲ್ಲಿದ್ದಾಗ ಅನ್ಕೊಂಡಿದ್ದು, ನಾನು ದೊಡ್ಡವಳಾದ್ಮೇಲೆ ಒಂದು ಆಶ್ರಮ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಸ್ವಲ್ಪ ಅನಾಥ ಮಕ್ಕಳನ್ನ ಸಾಕ್ಬೇಕು, ಮತ್ತೆ ಅಂಗವಿಕಲತೆ ಇರುವವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಅದು ಆಸೆ ನನಗೆ ನೆರವೇರ್ಸಕ್ ಆಗುತ್ತೋ ಇಲ್ವೋ ಅಂತ ಚಿಂತೆ ಇತ್ತು. ಸೊ ನಾನು ಒಂದು ವಿಲೇಜಲ್ಲಿ ಇರುವಾಗ ತುಂಬಾ ಜನ ನನ್ನನ್ನ ಕೇಳಿದ್ರು, ಓದಕ್ಕಾಗುತ್ತಾ ಈ ತರ ಹೆಣ್ಮಗಳಾಗಿ, ಮತ್ತೆ ಅಂಗವಿಕಲತೆ ಇದ್ದುಕೊಂಡು ನಿನ್ಗೆ ಓದಕ್ಕಾಗುತ್ತಾ ಇಲ್ವಾ ಅಂತ ತುಂಬಾ ಜನ ನನ್ನನ್ನ ಓದಕ್ಕಾಗಲ್ಲ ಅಂತ ಒಂದು ಮಾತುಗಳು ಕೇಳಿಸ್ತಾ ಇತ್ತು ನನಗೆ. ಬಟ್ ನನಗೆ ಏನು ಒಂದು ಗೋಲ್ ಇತ್ತಂದ್ರೆ, ನಾನು ದೊಡ್ಡವಳಾದ್ಮೇಲೆ ಚೆನ್ನಾಗಿ ಓದ್ಬೇಕು, ನನ್ನನ್ನು ಯಾರ್ಯಾರು ಆ ಥರ ಮಾತಾಡಿದ್ರೋ ಅವ್ರ ಮುಂದೆ ನಾನು ನಿಂತು ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು. ಅದರಲ್ಲಿ ನಾನು ಕಷ್ಟದಿಂದ ಓದ್ಕೊಂಡು PG ಮಾಡಿರೋದು. ಆಮೇಲೆ ನಾನು ಡಿಗ್ರಿ ಆದಮೇಲೆ ನಾನು ಫಸ್ಟು ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗು ಕೆಲಸ ಮಾಡಿದ್ದೀನಿ. ಅಲ್ಲಿ ಮಾಡ್ತಾ ಇರುವಾಗ ಆಮೇಲೆ ನನಗೆ ಬೇರೆ ಕಡೆ ಜಾಬ್ ಸಿಕ್ತು. ಒಂದು ಹೆಣ್ಮಗಳಾಗಿ ನಾನು ಆಶ್ರಮದಲ್ಲಿ ಇರುವಾಗ ಎಷ್ಟೋ ಕಷ್ಟ ಅನುಭವಿಸಿದ್ದೀನಿ. ಸೊ ಅದೆಲ್ಲ ನನಗೆ ಒಂದು ಪಾಠ ಕಲಿಸ್ತು. ನನಗೆ ಯಾವ ಥರ ಜೀವನ ಸಾಗಿಸ್ಬೇಕು, ಯಾವ ಥರ ಜೀವನ ಮಾಡಬೇಕು, ಎಂಥ ಮಕ್ಕಳನ್ನ ನಾನು ಸಾಕಬೇಕು ಅನ್ನುವ ಒಂದು ಆವಾಗಲೇ ಯೋಚನೆ ಇತ್ತು ನನಗೆ. ಬಟ್ ನಾನು ಯಾವುದು ಅನ್ಕೊಳ್ತೀನೋ ಅದನ್ನ ನೆರವೇರಿಸ್ತೀನಿ ಅಂತ ಒಂದು ಭರವಸೆ ಇತ್ತು. ನಾನು ಅಂಗವಿಕಲತೆ ಇದೆ ಅಂತ ನಾನು ಯಾವಾಗಲೂ ಚಿಂತೆ ಮಾಡಿಲ್ಲ. ಏನಕ್ಕಂದ್ರೆ ನನ್ನ ಧೈರ್ಯನೇ ನನಗೆ ಸಾಹಸ ತಂದು ಕೊಟ್ಟಿದ್ದು. ಸೊ ನಾನು ಯಾರ ಹತ್ರನೂ ಸಿಂಪತಿ ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ಯಾರದು ಸಿಂಪತಿ ಬೇಕಾಗಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಒಂದು ಆಸೆ. ಇವಾಗ ನಮ್ಮ ಕುಟುಂಬದಲ್ಲಾಗ್ಲಿ ಇಲ್ಲ ಬೇರೆಯವ್ರ ಆದ್ರೂ ಆಗ್ಲಿ, ನನಗೆ ಪಾಪ ಹಿಂಗಿದ್ದಾಳೆ ಅಂತ ಅಂದ್ರೆ ಅದು ನನಗೆ ನೋವು ತರಿಸುತ್ತೆ. ನಾನು ಯಾವ ಇದರಲ್ಲಿ ಕಡಿಮೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಫೀಲಿಂಗ್ ಇರುತ್ತೆ ನನಗೆ. ಸೊ ಹಾಗಾಗಿ ನಾನು ಓದಿರುವುದು ಎಲ್ಲ ಒಂದು ಧೈರ್ಯದಿಂದಾನೇ ನಾನು ಸಾಧಿಸಿದ್ದೀನಿ ಅಂತ ನನಗೆ ಅನಿಸುತ್ತೆ. ಓಕೆ, ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಶೇರ್ ಮಾಡ್ತೀರಾ? ಹಸ್ಬೆಂಡ್ ಮತ್ತೆ ಮಕ್ಕಳ ಬಗ್ಗೆ. ನಾನು ಆಕ್ಚುಲಿ ನಾನು ಮದುವೆ ಆಗಬಾರ್ದು ಅನ್ಕೊಂಡೆ. ಬಟ್ ಆಮೇಲೆ ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸ್ವಲ್ಪ ವರ್ಷ, ಒಂದು 12 ವರ್ಷ ಕೆಲಸ ಮಾಡಿದ್ದೀನಿ. ಆವಾಗ ನನಗೆ ಪ್ರಪೋಸಲ್ ಬಂತು, ಅರೇಂಜ್ ಮ್ಯಾರೇಜ್. ಅದರಲ್ಲಿ ಮದುವೆ ಆದಮೇಲೆ ನನಗೆ 2 ಮಕ್ಕಳು, 2 ಹೆಣ್ಮಕ್ಳಿದ್ದಾರೆ. ದೊಡ್ಡವಳು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಚಿಕ್ಕವಳು 6th ಓದ್ತಾ ಇದ್ದಾಳೆ. ಸೊ ಇದು ನಮ್ಮ ಕುಟುಂಬ. ನಾವು 4 ಜನನು ಆಶ್ರಮಕ್ಕೆ ಕೆಲಸ ಮಾಡ್ತೀವಿ.
ಓಕೆ, ನೀವು ಚಿಲ್ಡ್ರನ್ಸ್ ಹೋಮ್ ನ ರನ್ ಮಾಡ್ತಾ ಇದ್ದೀರಲ್ವಾ? ನೀವು ಮಕ್ಕಳನ್ನ ಹೇಗೆ ಪಡಿತೀರಿ? ಮತ್ತೆ ಆ ಎಲ್ಲಾ ಮಕ್ಳುಗಳು ಕೂಡ ಸ್ಕೂಲಿಗೆ ಹೋಗ್ತಾರ? ಹೌದು. ಇವಾಗ ಚಿಲ್ಡ್ರನ್ಸ್ ಇದ್ದಾರಲ್ಲ ಅವರು ಇವಾಗ ಬೇರೆ ಬೇರೆ ಕಡೆ ಅವರು ಸೋಷಿಯಲ್ ವರ್ಕರ್ಸ್ ಆಗ್ಲಿ ಇಲ್ಲ ಗೊತ್ತಿರೋರಾಗ್ಲಿ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ ಆವಾಗ ಅವ್ರು ಕರ್ಕೊಂಡ್ ಬಂದು ಸೇರಿಸಿದಾಗ ಅವರೆಲ್ಲ ಸ್ಕೂಲಿಗೆ ಕಲಿಸ್ತೀವಿ ನಾವು. ನಮ್ಮ ಹತ್ರ ವ್ಯಾನ್ ಇದೆ, ನಮ್ಮ ಆಶ್ರಮದಲ್ಲಿ ವ್ಯಾನ್ ಇದೆ. ಆ ವ್ಯಾನ್ ಅಲ್ಲಿ ಎಲ್ಲರೂ ಮಕ್ಕಳು ಶಾಲೆಗೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ. ಮತ್ತೆ ಈವ್ನಿಂಗ್ ಬರ್ತಾರೆ, ಸಾಯಂಕಾಲ ಬರ್ತಾರೆ. ಆಸ್ ಯೂಶುವಲ್ ಲೈಕ್ ಮನೆ ತರಾನೇ ಇರುತ್ತೆ. ಬೆಳಗ್ಗೆ ಎದ್ದು ಅವರು ಸ್ನಾನಗಳು ಮಾಡಿ ಮತ್ತೆ ಟಿಫನ್ ಎಲ್ಲ ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ. ಮಧ್ಯಾಹ್ನ ಊಟ ಸ್ಕೂಲಲ್ಲಿ ಬಿಸಿ ಊಟ ಕೊಡ್ತಾರೆ, ಮೊಟ್ಟೆ ಅದು ಇದೆಲ್ಲ ಕೊಡ್ತಾರೆ. ಸೊ ಸಾಯಂಕಾಲ ವಾಪಸ್ ಬಂದ್ಮೇಲೆ ಮತ್ತೆ ಸ್ಟಡಿ ಅದು ಇದು ಅವ್ರದ್ದು ಲೈಫ್ ಟರ್ನ್ ಇರುತ್ತೆ ಅಂತ. ಫೈನಾನ್ಷಿಯಲಿ ಯಾರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಇದನ್ನೆಲ್ಲ ರನ್ ಮಾಡೋದಕ್ಕೋಸ್ಕರ? ಫೈನಾನ್ಷಿಯಲಿ ಅಂತ ಪರ್ಟಿಕ್ಯುಲರ್ ಆಗಿ ಯಾರು ಹೆಲ್ಪ್ ಮಾಡಲ್ಲ ನಮ್ಗೆ. ಎಲ್ಲ ಲೋಕಲ್ ಫಂಡ್ಸ್ ಲೈಕ್ ಯಾರಾದ್ರೂ ಫ್ರೆಂಡ್ ಸರ್ಕಲ್ ಆಗ್ಲಿ ಒಬ್ರು ಅಕ್ಕಿ ಕೊಡ್ತಾರೆ, ಒಬ್ರು ಬೇಳೆ ಕೊಡ್ತಾರೆ ನಮ್ಗೆ. ಮತ್ತೆ ಫೀಸ್ಗಳಿಲ್ಲ ನಮ್ಗೆ, ಮಕ್ಕಳಿಗೆ ಫೀಸ್ ಏನಿರಲ್ಲ. ಸೊ ಸ್ವಲ್ಪ ಏನಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಖರ್ಚುಗಳು ಏನಿರುತ್ತಂದ್ರೆ ಒಂದು ನಾವು ಸ್ಯಾಲರೀಸ್ ಕೊಡ್ಬೇಕು, ಮತ್ತೆ ಪೆಟ್ರೋಲು, ನೀರಿರಲ್ಲ ನಮ್ಗೆ, ನೀರು ತಗೋಬೇಕು, ಕುಡಿಯೋ ನೀರಾಗ್ಲಿ ಇಲ್ಲ ಯೂಸ್ ಮಾಡೋ ನೀರಾಗ್ಲಿ. ಸೊ ಎಲ್ಲ ನೀರು ನಾವು ದುಡ್ಡು ಕೊಟ್ಟು ತಗೋಬೇಕು. ಅದು ಮತ್ತೆ ಬೇರೆ ಬೇರೆ ಅಂದ್ರೆ ಹೆಚ್ಚು ಕಡಿಮೆ ಸ್ವಲ್ಪ ಬೇರೆ ಖರ್ಚುಗಳು ಬರುತ್ತೆ. ಅದನ್ನ ಬಿಟ್ರೆ ಬೇರೆ ಫೀಸ್ಗಳು ಅಂತದ್ದಿಲ್ಲ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು. ಮತ್ತೆ ಲೋಕಲ್ ಫಂಡ್ಸ್, ಒಬ್ರು ಬೇಳೆ ಕೊಡ್ತಾರೆ, ಒಬ್ರು ಅಕ್ಕಿ ಕೊಡ್ತಾರೆ. ಸ್ವಲ್ಪ ಜನ ಏನಾದ್ರೂ ಬುಕ್ಸ್, ನಾವು ಜೂನ್ ತಿಂಗಳು ಬಂದ್ರೆ ಎಲ್ಲರ ಒಂದು ಸರ್ಕಲ್ ಇರುತ್ತೆ, ಫ್ರೆಂಡ್ ಸರ್ಕಲ್, ಅವರನ್ನ ಬುಕ್ಸ್ ಕೇಳ್ತೀನಿ, ಯೂನಿಫಾರ್ಮ್ ಕೇಳ್ತೀನಿ. ಯೂನಿಫಾರ್ಮ್ ಸ್ಕೂಲಲ್ಲಿ ಕೊಡ್ತಾರೆ, ಬಟ್ ಅದನ್ನ ಹೊಲ್ಸ್ಬೇಕಾಗಿರೋದು ನಮ್ ಕರ್ತವ್ಯ. ಸೊ ಹಾಗಾಗಿ ಅದಕ್ಕೆ ಮಾತ್ರ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಮತ್ತೆ ಬ್ಯಾಗ್ಸು, ಇನ್ನು ಏನ್ ಬೇಕೋ ಮಕ್ಕಳಿಗೆ ನಾನು ಬೇರೆಯವ್ರ ಕಡೆಯಿಂದ ಯಾರು ನಮ್ಗೆ ಸ್ಪಾನ್ಸರ್ ಮಾಡ್ತಾರೋ ಅವ್ರ ಹತ್ರ ಕೇಳ್ತೀನಿ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೋ ಅವ್ರನ್ನ ನಾನು ಕೇಳ್ಬಿಟ್ಟು ತಗೊಳ್ತೀನಿ ಆ ತರ. ಓಕೆ, ಕೆಲವೊಂದ್ಸರಿ ಒಂದು ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಸೊ ನಿಮ್ಮಲ್ಲಿ ಯಾವ ಒಂದು ಮೋಟಿವೇಶನ್ ಈ ಮಕ್ಕಳನ್ನ ನೋಡ್ಕೊಳ್ಳೇಬೇಕನ್ನುವಂತ ಒಂದು ಚಿಂತೆ ನಿಮ್ಗೆ ಬರುತ್ತೆ? ನನಗೆ ನಾನು ಆಕ್ಚುಲಿ ಚಿಕ್ಕವಳಿದ್ದಾಗ ಈ ತರ ಆಶ್ರಮದಲ್ಲಿದ್ದಾಗಲೇ ನಾನು ಯಾವಾಗ್ಲೂ ಚಿಕ್ಕದಾಗಿ ಕನ್ಸ್ಕೊಂಡಿಲ್ಲ, ದೊಡ್ಡದಾಗೆ ಕನ್ಸ್ಕೊಂಡಿದ್ದೀನಿ. ನಾನು ಯಾರ ಹತ್ರನು ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ 5 ಜನ ನಾನು ಹಿಂಗಿದ್ದೀನಿ ಅಂತ ನನ್ನನ್ನ ಅವಳೇನೋ ಓದ್ತಾಳೆ ಅನ್ನೋ ರೀತಿ ನೋಡಿದ್ರೆ ನನಗೆ ಆಮೇಲೆ ಆವಾಗ್ಲೇ ಅನ್ಕೊಳ್ತೀನಿ ನಾನು ಅವ್ರಿಗೆಲ್ಲ ನಾನೇ ಹೆಲ್ಪ್ ಮಾಡ್ಬೇಕು, ಅವರೆಲ್ಲ ನನ್ನ ಹತ್ರ ಬರ್ಬೇಕು ಅಂತ ಒಂದು ದೊಡ್ಡ ಕನ್ಸೆ. ನಾನು ಆಶ್ರಮದಲ್ಲಿದ್ದಾಗ್ಲೂ ಚಿಕ್ಕವಳಿದ್ದಾಗ್ಲೂ ದೊಡ್ಡ ಕನ್ಸು ಕಾಣ್ತಾ ಇದ್ದೆ. ಸೊ ಆವಾಗ ನನ್ನ ಗುರಿ ಏನಿತ್ತಂದ್ರೆ ಏನಿದ್ರು ನಾನು ಒಂದು ಆಶ್ರಮ ಸ್ಟಾರ್ಟ್ ಮಾಡ್ಬೇಕು, ಒಂದು 4 ಜನಕ್ಕೆ ಉಪಯೋಗ, ನಾನ್ ಹುಟ್ಟಿದ್ರಿಂದ ಒಂದು 4 ಜನಕ್ಕೆ ಉಪಯೋಗ ಆಗಿ ಸಾಯ್ಬೇಕು. ಎಲ್ಲರೂ ಹುಟ್ತಾರೆ, ಎಲ್ಲರೂ ಸಾಯ್ತಾರೆ, ಬಟ್ ಅದಲ್ಲ, ಹುಟ್ಟಿದಾಗ ಒಂದು 10 ಜನಕ್ಕೆ ನಾನು ಉಪಯೋಗ ಪಟ್ಟಿದ್ದೀನ ಇಲ್ವಾ ಅನ್ನೋದು ನನ್ನ ಕರ್ತವ್ಯ. ಸೊ ಅದನ್ನ ನಾನು ಗುರಿ ಇಟ್ಕೊಂಡು ನಾನು ಚಿಕ್ಕ ವಯಸ್ಸಿಂದನೂ ಅದನ್ನೇ ಫೋಕಸ್ ಮಾಡ್ತಾ ಇದ್ದೆ. ನನ್ನ ಎಜುಕೇಶನ್ಗೆ ಹೋಗುವಾಗ್ಲೂ ನನಗೆ ತುಂಬಾ ಕಷ್ಟ ಇತ್ತು. ಇವಾಗ ಸ್ಕೂಲ್ ಎಲ್ಲೋ ಇರುತ್ತೆ, ನಾನು ಆಶ್ರಮ ಎಲ್ಲೋ ಇರುತ್ತೆ. ಸೊ ಇಲ್ಲಿಂದ ಆಶ್ರಮ ಕಡೆಯಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಆವಾಗ ನಾನು ನನ್ನ ಒಂದು ಏನು ಧೈರ್ಯನೇ ನನಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿತ್ತು. ಸೊ ನನಗೆ ಸ್ಕೂಲ್ ಓದ್ಬೇಕಂದ್ರೆ ನಾನು ಯಾರ ಹತ್ರನೂ ಹೋಗಿ ನನ್ಗೆ ಆಟೋ ಬೇಕು ಅಂತ ಕೇಳ್ತಾ ಇರ್ಲಿಲ್ಲ. ನಾನು ಯಾವ ದೇವರಾದ್ರೂ ಆಗ್ಲಿ ನಾನು ಪ್ರೇಯರ್ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡು, ನನಗೆ ಇದು ಬೇಕು, ನಾನು ಓದ್ಬೇಕು, ನನ್ನ ಕಷ್ಟದಿಂದ ಓದ್ಬೇಕು ಅಂದ್ರೆ ನನ್ಗೆ ಯಾವ್ದೋ ಒಂದು ಫಲ ಸಿಗುತ್ತೆ. ಇಂಥ ದೇವ್ರಂತಲ್ಲ, ಯಾವ ದೇವರಾದ್ರೂ ನಾನು ಮನ್ಸಲ್ಲಿ ಏನ್ ಅನ್ಕೊಳ್ತೀನೋ ಅವ್ರು ನನ್ಗೆ ಸಹಾಯ ಮಾಡ್ತಾರೆ. ಸೊ ಅದರಿಂದ ನಾನು ಓದಿರುವುದು. ಓಕೆ, 18 ವರ್ಷ ಆಗೋವರೆಗೂ ಮಕ್ಳು ನಿಮ್ ಕಡೆ ಇರ್ತಾರಲ್ವಾ? 18 ವರ್ಷ ಆದ್ಮೇಲೆ ಅವ್ರು ಹೊರಗಡೆ ಹೋಗಿ ಏನ್ ಮಾಡ್ತಾರೆ? ಸುಮಾರು 18 ವರ್ಷ ಆದ್ಮೇಲೆ ಯಾರು ಬಂದು ಸೇರಿಸ್ತಾರೋ, ಅಟ್ಲೀಸ್ಟ್ ಒಬ್ಬರನ್ನ ಸೇರಿಸಿದಾಗ ಯಾರೋ ಅವರು ಪ್ಯಾರೆಂಟ್ಸ್ ಇಲ್ಲಾಂದ್ರೂ ಯಾರಾದ್ರೂ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಯಾರು ಸೇರಿಸ್ತಾರೋ ಅವ್ರು ಕರ್ಕೊಂಡು ಹೋಗ್ತಾರೆ 18 ವರ್ಷ ಆದ್ಮೇಲೆ. ಆಮೇಲೆ ಅವ್ರು ಕಾಲೇಜ್ ಓದ್ಬೇಕಂದ್ರೆ ಅವ್ರು ಮನೆಯಲ್ಲಿ ಇದ್ಕೊಂಡು ಹೋಗ್ಬೋದು. ನನ್ಗೆ ಯಾರಾದ್ರೂ ಸ್ಪಾನ್ಸರ್ ಸಿಕ್ಕಿದ್ರೆ ಈ ತರ ಡಿಗ್ರಿ ಓದ್ತಾ ಇದ್ದಾರೆ, ಅವ್ರಿಗೆ ನಾವೇನಾದ್ರೂ ಹೆಲ್ಪ್ ಮಾಡ್ಬೇಕಂದ್ರೆ ನಾವು ಅವ್ರಿಗೆ ಕನೆಕ್ಟ್ ಮಾಡ್ತೀವಿ. ಹಂಗಿಲ್ಲ ಅಂದ್ರೆ
ಸುಮಾರು ಜನ 18 ವರ್ಷ ಆದ್ಮೇಲೆ ಈ ಚಿಕ್ಕ ಚಿಕ್ಕ ಕಂಪನಿಗಳಲ್ಲೆಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಹೇಳ್ತೀರಾ? ನಿಮ್ಮ ಇಲ್ಲಿಂದ 18 ವರ್ಷ ಆಗಿ ಹೋಗಿ ಹೊರಗಡೆ ಅವ್ರ ಲೈಫ್ ಅನ್ನ ಕಟ್ಕೊಂಡಿರುವಂತವ್ರು ಯಾವ್ದಾದ್ರು ಒಂದು ವ್ಯಕ್ತಿ? ಇಲ್ಲಿ ಒಂದು ಮಗು ಇತ್ತು, ಅದು ಅವ್ರ ಅಮ್ಮ ಏನ್ ಮಾಡ್ತಾರೋ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿ, ಆಮೇಲೆ ನಾವು ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಕೊಟ್ಟು ಇಲ್ಲಿ 18 ವರ್ಷ ಆದ್ಮೇಲೆ ಅವ್ರ ಅಜ್ಜಿ ಮನೆ ಕಳ್ಸಿದೀವಿ. ಇವಾಗ ಆ ಮಗುಗೆ ಮದುವೆ ಆಗಿ ಒಂದು ಹೆಣ್ಮಗು ಆಗಿದೆ. ಸೊ ಲಾಸ್ಟ್ ಟೈಮ್ ಒಂದು 3 months ಬ್ಯಾಕ್ ಆ ಮಗುನ್ ಕರ್ಕೊಂಡು ನಮ್ಮ ಹತ್ರ ಬಂದು ನೋಡಿದಾಗ ತುಂಬಾ ಖುಷಿ ಆಯ್ತು. ಏನೋ ನನ್ ಮಗಳಿಗೆ ಮದ್ವೆ ಮಾಡಿ ಕಲ್ಸಿದಂಗೆ ನನಗೆ ಒಂದು ಸಂತೋಷ ಆಯ್ತು. ಆ ಮಗು ವಿತ್ ಹಸ್ಬೆಂಡ್ ಜೊತೆ ಬಂದು ನಿಮ್ಮ ಆಶೀರ್ವಾದ ಬೇಕು, ನಾನು ಇವತ್ತು ಈ ತರ ಇದ್ದೀನಂದ್ರೆ ನೀವೇ ಕಾರಣ ಅಂತ ಬಂದು ನಮ್ಮ ಹತ್ರ ಆಶೀರ್ವಾದ ತಗೊಂಡು ಹೋದಾಗ ನಮ್ಗೆ ಒಂಥರ ತುಂಬಾ ಎಲ್ಲೋ ಒಂದ್ ಕಡೆ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಖುಷಿ ಆಯ್ತು ನನಗೆ. ನೀವೊಂದು ಫಿಸಿಕಲಿ ಡಿಫ್ರೆಂಟ್ ಏಬಲ್ ಪರ್ಸನ್ ಆಗಿದ್ಕೊಂಡು ಕೆಲವೊಂದ್ಸರಿ ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಇರ್ಬೋದು, ಮತ್ತೆ ಸೊಸೈಟಿಯಲ್ಲಿ ಯಾವ ತರ ಚಾಲೆಂಜಸ್ ಅನ್ನ ಫೇಸ್ ಮಾಡಿದಿರಿ? ಅಂದ್ರೆ ಜನ ಯಾವ ರೀತಿ ನಿಮ್ಮನ್ನ ನೋಡಿರ್ತಾರೆ? ನಾನು ನಮ್ಮ ಫ್ಯಾಮಿಲಿಯಲ್ಲಿ ನೋಡಿದ್ರೆ ನಾನು ಅಂಗವಿಕಲತೆ ಇದ್ದೀನಿ ಅಂತ ಯಾರು ನನ್ನನ್ನ ಆ ತರ ನೋಡಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಇದ್ರಲ್ಲೇ ನೋಡ್ತಾರೆ. ಬಟ್ ನಾನು ಯಾವಾಗ್ಲೂ ಅದನ್ನ ಮರ್ತೋಗಿದ್ದೀನಿ. ನಾನು ಅಂಗವಿಕಲತೆ ಇದೆ ಅಂತ ನಾನು ಯಾವಾಗ್ಲೂ ನಾನು ನೆನ್ಸ್ಕೊಳಲ್ಲ. ಏನಕ್ಕಂದ್ರೆ ನನ್ಗೆ ಯಾವುದು ಸಾಧ್ಯವಿಲ್ಲ ಅಂತ ನಾನು ಅನ್ಕೊಳಲ್ಲ. ಎಲ್ಲ ನನ್ನಿಂದ ಸಾಧ್ಯ. ಏಬಲ್ ಬಾಡಿ ಹೆಂಗಿದ್ದಾರೋ ನಾನು ಹಂಗೆ ಇದ್ದೀನಿ ಅಂತ ನಾನು ಮೈಂಡ್ ಫಿಕ್ಸ್ ಆಗಿರ್ತೀನಿ. ಸೊ ಹಂಗಾಗಿ ಫ್ಯಾಮಿಲಿಯಲ್ಲಾದ್ರೆ ಆಗ್ಲಿ ನನ್ನನ್ನ ಎಲ್ಲರನ್ನ ಬೇರೆ ತಂಗಿರನ್ನ ಫ್ಯಾಮಿಲಿಯಲ್ಲಿ ಹೆಂಗ್ ನೋಡ್ತಾರ ಹಂಗೆ ನನ್ನನ್ನು ನೋಡ್ತಾರೆ. ಮತ್ತೆ ಸೊಸೈಟಿಯಲ್ಲಿ ಅಂದ್ರೆ ಸ್ವಲ್ಪ ಪ್ಲೇಸ್ಗೆ ಹೋದಾಗ ನನ್ಗೆ ಏನಾಗುತ್ತೆ, ಸ್ವಲ್ಪ ಆಕ್ಸೆಸಿಬಿಲಿಟಿ ಎಲ್ಲ ಕಷ್ಟ ಆಗುತ್ತೆ ನಡೆಯಕ್ಕೆ. ಒಂದೊಂದ್ ಕಡೆ ಇವಾಗ ಬ್ಯಾಂಕ್ಗೆ ಹೋಗ್ತೀನಿ, ಬ್ಯಾಂಕಲ್ಲಿ ಸ್ವಲ್ಪ ಆಕ್ಸೆಸಿಬಿಲಿಟಿ ಒಂದೊಂದು ಬ್ಯಾಂಕಲ್ಲಿ ಇರುತ್ತೆ, ಒಂದೊಂದು ಬ್ಯಾಂಕಲ್ಲಿ ಇರಲ್ಲ. ಮತ್ತೆ ಎಲ್ಲಾದ್ರೂ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ, ಲಿಫ್ಟ್ ಇರಲ್ಲ. ಮತ್ತೆ ಎಲ್ಲಾದ್ರೂ ಇದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ, ಅಲ್ಲಿ ಒಂದೊಂದ್ ಕಡೆ ಲಿಫ್ಟ್ ಇರಲ್ಲ. ಸೊ ಅಂತ ಪ್ಲೇಸ್ ಅಲ್ಲಿ ನಾನು ಆಕ್ಸೆಸಿಬಿಲಿಟಿಗೆ ಏನಾದ್ರೂ ತೊಂದರೆ ಆಗಿರುತ್ತೆ ಬಿಟ್ಟು ಫ್ರೆಂಡ್ ಸರ್ಕಲ್ ಅಲ್ಲಿನೂ ನಾನು ಅಂಗವಿಕಲತೆ ಇದೆ ಅಂತ ನಾನು ಯಾರನ್ನು ಕೀಳ್ತನವಾಗಿ ನೋಡಿಲ್ಲ. ನನಗೆ ಎಲ್ಲರೂ ಅಂದ್ರೆ ಫಸ್ಟ್ ಆಫ್ ಆಲ್ ನಾನ್ ಮೈಂಡ್ ಫಿಕ್ಸ್ ಆಗಿರ್ತೀನಿ, ನಾನು ಏಬಲ್ ಬಾಡಿ, ನನ್ಗೆ ಯಾವ ಕೊರತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಆ ತರನೇ ನೋಡ್ತಾರೆ ನನ್ನನ್ನ. ಜ್ಯೋತಿ ಅವರೇ, ಫಿಸಿಕಲಿ ಡಿಫ್ರೆಂಟ್ ಏಬಲ್ಡ್ ಆಗಿರುವಂತ ಸ್ತ್ರೀಯರಿಗೆ ಯಾವ ಒಂದು ಸಂದೇಶ ಅಥವಾ ಸಲಹೆನ ಕೊಡೋದಕ್ಕೆ ಇಷ್ಟಪಡ್ತೀರಿ ನೀವು? ನಮ್ಮಲ್ಲಿ ನಾನು ಫಿಸಿಕಲಿ ಚಾಲೆಂಜ್ಡ್ ಆಗಿ ಅವ್ರಿಗೆ ಕೆಲಸ ಮಾಡ್ತೀನಿ. ಹಂಗಂದ್ರೆ ನಾನು ಅಂಗವಿಕಲತೆ ಇರುವುದ್ರಿಂದ, ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳೆದಿರೋದ್ರಿಂದ ನಾನು ಅನಾಥ ಮಕ್ಕಳಿಗೂ ಕೆಲಸ ಮಾಡ್ತೀನಿ, ಮತ್ತೆ ಇದು ಡಿಸಬಿಲಿಟಿ ಅವ್ರಿಗೂ ಕೆಲಸ ಮಾಡ್ತೀನಿ. ಅವ್ರಿಗೆ ಅಂಗವಿಕಲತೆ ಇರೋರಿಗೆ ನಾನು ಟ್ರೈನಿಂಗ್ ಕೊಡೋದು, ಬೇರೆ ಒಂದು ಆರ್ಗನೈಸೇಷನ್ ಜೊತೆ ಟೈಅಪ್ ಆಗಿ ಸುಮಾರು ನಮ್ಮ ಹತ್ರ ಒಂದು 50 ಜನ 60 ಜನ ಹೆಣ್ಮಕ್ಳಿದ್ರು. ಬರೀ ಹೆಣ್ಮಕ್ಳಿಗೆ ಕೆಲಸ ಮಾಡುವುದು, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡುವುದು, ಮತ್ತೆ ಅವ್ರಿಗೆ ಪ್ಲೇಸ್ಮೆಂಟ್ ಕೊಡೋದು, ನಾನು ಫುಡ್ ಅಂಡ್ ಅಕಾಮಿಡೇಷನ್ ಕೊಡೋದು, ಆ ಥರ ಕೆಲಸ ಮಾಡ್ತಾ ಇರ್ತೀನಿ. ಬಟ್ ಅದರಲ್ಲಿ ನನಗೆ ಯಾವುದೋ ಒಂದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನಾನು ಏನು ಚಿಕ್ಕ ವಯಸ್ಸಲ್ಲಿ ಅನ್ಕೊಂಡ್ನೋ ಅದನ್ನ ಸಾಧಿಸ್ತಾ ಇದ್ದೀನಿ ಅಂತ ಒಂದು ಆಸೆ. ಬಟ್ ಇದು ಮಾಡುವಾಗ ಎಲ್ಲ ಕರೆಕ್ಟಾಗಿ ಹೋಗುತ್ತೆ ಅಂತ ಅಲ್ಲ, ತುಂಬಾ ಅಪ್ ಅಂಡ್ ಡೌನ್ಸ್ ಇರುತ್ತೆ, ತುಂಬಾ ಕಷ್ಟ ಇರುತ್ತೆ. ಒಂದೊಂದ್ಸಲ ತುಂಬಾ ಯಾವ್ದಕ್ಕೂ ದುಡ್ಡಿರಲ್ಲ, ಆ ತರ ಇರುತ್ತೆ. ಬಟ್ ಎಲ್ಲದನ್ನ ನನಗೆ ಇದರಲ್ಲಿ ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ್ಲೂ ಸಿಗದೆ ಇರುವಂತ ಸ್ಯಾಟಿಸ್ಫ್ಯಾಕ್ಷನ್ ಇದರಲ್ಲಿ ನನಗೆ ಸಿಗ್ತಾ ಇದೆ. ನನಗೆ ಕೊರತೆ ಇದ್ರು ಇವಾಗ ಅನ್ಕೊಂಡ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲೋ ಒಂದ್ ಕಡೆ ಅಪಾರ್ಟ್ಮೆಂಟ್ಗಳು ತಗೊಂಡು ಕಾರುಗಳು ಇಟ್ಕೊಂಡು ಆರಾಮಾಗಿದ್ದಾರೆ. ಬಟ್ ನಾನು ಎಲ್ಲೋ ಒಂದ್ ಕಡೆ ಕಷ್ಟ ಪಡ್ತಾ ಇದ್ದೀನಿ. ಬಟ್ ಸ್ಟಿಲ್ ನನಗೆ ಇದರಲ್ಲಿ. ಬಟ್ ನಿಮ್ ತರ ಇರುವಂತವ್ರಿಗೆ ಯಾವ ಸಲಹೆ? ಕೆಲವರು ಇವಾಗ ನನ್ನಿಂದ ಏನ್ ಆಗಲ್ಲ ಅಂತ ಕೂತ್ಕೊಳ್ತಾರೆ, ಅಂತವ್ರಿಗೆ ಯಾವ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಇವಾಗ ಎಲ್ಲರೂ ಧೈರ್ಯ ಬೇಕು. ಫಸ್ಟ್ ಆಫ್ ಆಲ್ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ನಾನು ಅಂಗವಿಕಲತೆ ಇದೆ ಅಂತ ಕೂತ್ಕೊಂಡ್ರೆ, ಮೂಲೆಯಲ್ಲಿ ಕೂತ್ಕೊಂಡ್ರೆ ಯಾವ್ದೂ ಆಗಲ್ಲ. ನಾವು ಅಂಗವಿಕಲತೆ ಇರುವುದನ್ನ ಫಸ್ಟ್ ಮರ್ತೋಗಿದ್ವು. ನಾವು ಆಲ್ರೆಡಿ ಎಲ್ಲ ಚೆನ್ನಾಗಿರ್ತೀವಿ, ಯಾವ್ದೋ ಒಂದ್ ಕಡೆ ಮಾತ್ರ ಅಂಗವಿಕಲತೆ ಇರುತ್ತೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ, ಯಾರಕ್ಕೂ ಏನು ಮಾಡಕ್ಕಾಗಲ್ಲ. ಸೊ ನಾವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಸ್ಪೈನಲ್ ಕಾರ್ಡ್ ಇಂಜುರಿ ಅವ್ರು ಇದ್ದಾರೆ, ಅವ್ರೊಂದು 10 ಜನ ಇದ್ದಾರೆ ಹೆಣ್ಮಕ್ಳು. ಅವ್ರಿಗೇನಂದ್ರೆ
ಯೂರಿನ್ ಹೋಗುವುದು ಗೊತ್ತಾಗಲ್ಲ, ಮತ್ತೆ ಮೋಷನ್ ಹೋಗುವುದು ಗೊತ್ತಾಗಲ್ಲ ಅಂತವರೆಲ್ಲ ಇದ್ದಾರೆ. ಅವರನ್ನ ಟ್ರೈನಿಂಗ್ ಕೊಟ್ಟು ಬೇರೆ ಒಂದು ಆರ್ಗನೈಸೇಷನ್ ಜೊತೆ ಟೈಅಪ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಝೊಮ್ಯಾಟೊದಲ್ಲಿ ಪ್ಲೇಸ್ಮೆಂಟ್ ಮಾಡಿ ಅವ್ರ ಜೀವನ ಅವ್ರು ಮಾಡುವ ತರ ನಾವು ಮಾಡ್ತೀವಿ. ಸೊ ಮತ್ತೆ ಇಲ್ಲಿಗೆ ನಮ್ಮ ಆಶ್ರಮಕ್ಕೆ ಸುಮಾರು ಜನ ಬರ್ತಾರೆ. ಪೆನ್ಷನ್ ಬೇಕು, UDID ಕಾರ್ಡ್ ಬೇಕು, ಇಂಥದ್ದೆಲ್ಲ ಕೇಳ್ಕೊಂಡು ಸುಮಾರು ಜನ ಬರ್ತಾರೆ. ಅವ್ರಿಗೆಲ್ಲ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ. UDID ಕಾರ್ಡ್ ಮಾಡಿಕೊಡಕ್ಕೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಗಾಡಿಗಳು, ಪೆನ್ಷನು ಅದು ಇದೆಲ್ಲ ಹೆಲ್ಪ್ ಮಾಡ್ತಾ ಇರ್ತೀನಿ. ನನಗೆ ಏನಂದ್ರೆ ಅಂಗವಿಕಲತೆ ಇರೋರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದರಲ್ಲಿ. ಸೊ ಅದಕ್ಕೆ ನಾನು ಏನಂತೀನಂದ್ರೆ, ಅಂಗವಿಕಲತೆ ಇರುವುದು ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಧೈರ್ಯ, ಸಾಹಸ ಬೇಕು. ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ನಮ್ಮ ಅಂಗವಿಕಲತೆಯನ್ನ ಅಕ್ಸೆಪ್ಟ್ ಮಾಡಿಕೊಂಡು ಯಾವುದಕ್ಕೂ ಚಿಂತೆ ಪಡದೆ, ಯಾವುದಕ್ಕೂ ಭಯ ಪಡದೆ ಮುಂದೆ ಹೋಗ್ತಾ ಇರಬೇಕು. ಆವಾಗ ಅವರು ಗುರಿ ರೀಚ್ ಆಗಕ್ಕ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ, ಸಿನಿಮಾ ಆಕ್ಟರ್ ಒಬ್ರು ಸುಧಾ ಚಂದ್ರನ್ ಅಂತ. ಅವರು ಒಬ್ಬ ಡ್ಯಾನ್ಸರು. ಅವ್ರಿಗೆ ಕಾಲ್ ಕಟ್ಟಾಗಿತ್ತಂತ ಚಿಕ್ಕ ವಯಸ್ಸಲ್ಲಿ. ಸೊ ಆವಾಗ ಅವರು ಸುಮ್ನೆ ಕೂತಿದ್ರೆ ಅವರು ಡ್ಯಾನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವ್ರದ್ದು ಗೋಲ್ ಏನಿತ್ತಂದ್ರೆ ಒಬ್ಬ ದೊಡ್ಡ ಡ್ಯಾನ್ಸರ್ ಆಗ್ಬೇಕು ಅಂತ. ಬಟ್ ಅವರು ಆರ್ಟಿಫಿಷಿಯಲ್ ಲೆಗ್ ಹಾಕೊಂಡು ಅದರಲ್ಲೇ ಡ್ಯಾನ್ಸ್ ಮಾಡಿ ಅದರಲ್ಲೇ ಒಂದು ಆಕ್ಟರ್ ಆಗಿದ್ದು ಸುಮಾರು ಫಿಲಿಮ್ಗಳು ತೆಗೆದಿದ್ದಾರೆ. ಸುಮಾರು ಏನೋ ಡ್ಯಾನ್ಸ್ಗಳು, ಭರತನಾಟ್ಯ ಎಲ್ಲ ಮಾಡಿದ್ದಾರೆ. ಸೊ ಅವ್ರ ಗೋಲ್ ಏನಿತ್ತು ಅದನ್ನ ಅವರು ರೀಚ್ ಆಗಿದ್ದಾರೆ. ಸೊ ಅಂತವರು ಸುಮಾರು ಜನ ಇದ್ದಾರೆ. ಸೊ ಅದನ್ನ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ನಮ್ ಗುರಿ ಏನು, ನಾವ್ ಏನ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಮುಂದೆ ಹೋದ್ರೆ ಎಲ್ಲ ಸಾಧ್ಯ ಅಂತ ನನ್ಗನ್ಸುತ್ತೆ. ಓಕೆ, ಮತ್ತೆ ಯಾವ ಟ್ರೈನಿಂಗ್ ಅನ್ನ ನೀವು ಬೇರೆಯವ್ರಿಗೆ ಕೊಡ್ತೀರಿ? ಡಿಫ್ರೆಂಟ್ ಏಬಲ್ಡ್ ಪರ್ಸನ್ಗೆ, ಮತ್ತೆ ಬೇರೆಯವರಿಗೆ, ಸ್ತ್ರೀಯರಿಗೆ, ಯೂತ್ಸಿಗೆ? ಫಸ್ಟ್ ನಾವು ಬೇರೆ ಒಂದು ಆರ್ಗನೈಸೇಷನ್ ಜೊತೆ ಟೈಅಪ್ ಆಗಿದ್ವಿ. ಹಾಗೆ ಸುಮಾರು ಆಫೀಸ್ ಮ್ಯಾನೇಜ್ಮೆಂಟ್ ಮತ್ತೆ DTP ಇಂಥ ಟ್ರೈನಿಂಗ್ಗಳೆಲ್ಲ ಕೊಡ್ತಾ ಇದ್ವಿ. ಮತ್ತೆ ನಾವು ಟೈಲರಿಂಗ್ ಬ್ಯಾಗ್ಗಳು ಹೊಲಿಯುವುದು ಅಂತ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ಇವಾಗೂ ಕೊಡ್ತಾ ಇದ್ದೀರಾ? ಇವಾಗ ನಮ್ಗೆ ಸ್ವಲ್ಪ ಏನಂದ್ರೆ ಬಾಡಿಗೆದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಾವು ಒಂದು ಕಡೆ ಬಾಡಿಗೆಗೆ ತಗೊಂಡು ಮಾಡ್ತಾ ಇದ್ದಿದ್ದು. ಅಲ್ಲಿ ಬಾಡಿಗೆ ಕಟ್ಟಕ್ಕಾಗಿಲ್ಲ. ಒಂದು 4-5 years ವರ್ಕ್ ಮಾಡಿದ್ದೀನಿ. ಆಮೇಲೆ ಅದು ನನಗೆ ಬಾಡಿಗೆ ತುಂಬಾ ಪ್ರಾಬ್ಲಮ್ ಆಯ್ತು, ರೆಂಟ್ ಕಟ್ಟಕ್ಕಾಗ್ಲಿಲ್ಲ. ಸೊ ಅದನ್ನ ಕ್ಲೋಸ್ ಮಾಡಿ ಇವಾಗ ಬರೀ ಸ್ಪೈನಲ್ ಕಾರ್ಡ್ ಇಂಜುರಿ ಅವ್ರ ಜೊತೆ ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಅಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ನನಗೆ ಎಫೆಕ್ಟ್ ಆಯ್ತು. ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ವಿ. ಓಕೆ, ನಿಮ್ಮ ಒಂದು ನಂಬಿಕೆಯನ್ನ ಕುರಿತು ಹೇಳ್ತೀರಾ? ನನ್ನ ನಂಬಿಕೆ ಅಂದ್ರೆ, ನಾನು ದೇವರನ್ನ ತುಂಬಾ ನಂಬ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಮ್ಮಿ ತೀರೋದ್ಮೇಲೆ ನಾನು ಆಶ್ರಮದಲ್ಲಿ ಇದ್ದಾಗ ಬರೀ ದೇವರು ನಾನು ಅಷ್ಟೇ. ಬೇರೆ ನನಗೆ ಬೇರೆ ಪ್ರಪಂಚ ಅನ್ನಕ್ಕಿಂತನೂ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿರೋ ಅನ್ನಕ್ಕಿಂತನೂ ದೇವರು ನಾನು. ನನಗೆ ಏನಾದ್ರೂ ಬೇಕು ಅನ್ನುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದು ಆಶ್ರಮದಲ್ಲಿದ್ದೆ, ಅಪ್ಪ ಎಲ್ಲೋ ದೂರ ಇದ್ರು, ನನಗೆ ಸರಿಯಾಗಿ ಅಮೌಂಟು ಸಿಗಲ್ಲ, ಎಲ್ಲಿಗಾದ್ರೂ ಪುಸ್ತಕಗಳಿಗಾಗ್ಲಿ, ಇಲ್ಲ ನಾನು ಓದಕ್ಕಾಗ್ಲಿ, ಇಲ್ಲ ಒಂದು ಫೀಸ್ ಕಟ್ಟಕ್ಕಾಗ್ಲಿ, ಇಲ್ಲ ಫ್ರೆಂಡ್ಸ್ ಎಲ್ಲ ಸ್ಕೂಲಲ್ಲಿ ಎಲ್ಲೋ ಒಂದ್ ಕಡೆ ಟೂರ್ಗೆ ಹೋಗ್ತಾ ಇದ್ದಾರೆ, ಅವಾಗ ನನ್ನ ಹತ್ರ ದುಡ್ಡಿರಲ್ಲ. ಸೊ ಅವಾಗ ನಾನು ಬರೀ ಪ್ರಾರ್ಥನೆ ಮಾಡ್ತೇನೆ ಅಷ್ಟೇ. ನಾನು ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರ ಹತ್ರನೂ ದುಡ್ಡಿದೆ, ನನ್ನ ಹತ್ರ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡಿದಾಗ ಸಡನ್ ಆಗಿ ಯಾರೋ ಒಬ್ರು ಬಂದು ಒಂದು 50 ರೂಪಾಯಿ, ನಮ್ಮನ್ನಾನೇ ಯಾರಾದ್ರೂ ಒಬ್ರು ಬರ್ತಾರೆ, ಬಂದೊಂದು 50 ರೂಪಾಯಿ ಹಂಗೆ ಕೊಟ್ಟು ಹೋಗ್ತಾರೆ. ಸೊ ಅಂತದ್ದು ಆಶ್ರಮ ವಿಷಯದಲ್ಲಿ ಇವಾಗ್ಲೂ ನಮ್ಗೆ ಯಾವ್ದು ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮ್ಮ ಹತ್ರ ಯಾವ್ದು ಅಮೌಂಟ್ ಇರಲ್ಲ. ಬ್ಯಾಂಕ್ ನೀವೆಲ್ಲ ಚೆಕ್ ಮಾಡಿದ್ರೆ 1 ರೂಪಾಯಿನೂ ಇರಲ್ಲ. ಬಟ್ ಬರೀ ಫೇತ್ ಅಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ ಏನಾದ್ರೂ ಬೇಕಾ, ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಮಕ್ಕಳು ಏನಾದ್ರೂ ಇದು ಬೇಕು ಅಂತ ಕೇಳಿದಾಗ ಪ್ರಾರ್ಥನೆ ಮಾಡಿ, ದೇವ್ರು ಕೊಡ್ತಾರೆ ಅಷ್ಟೇ. ಸೊ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ನಮ್ಗೆ ಸ್ಪಾನ್ಸರ್ ಮಾಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳಲ್ಲ. ನಾನು ಪ್ರಾರ್ಥನೆ ಮಾಡ್ತೀನಿ, ದೇವರೇ ಇಲ್ಲಿ ಕಲಿಸ್ತಾರೆ. ಫಾರ್ ಎಕ್ಸಾಂಪಲ್, ಒಂದಿನ ನೀವು ನಂಬಲ್ಲ, ನಾವು ಮಕ್ಕಳು ಸ್ಕೂಲಿಂದ ಬರ್ತಾರೆ, ಬಂದ ತಕ್ಷಣ ಹಾಲು ಕೊಡ್ಬೇಕು ಅವ್ರಿಗೆ. ಹಾಲು ಕೊಡ್ತೀವಿ, ಇಲ್ಲಾಂದ್ರೆ ಕಾಫಿ ಏನಾದ್ರು ಮಾಡಿಕೊಡ್ತೀವಿ. ಸೊ ಬಿಸ್ಕೆಟ್ ಏನಾದ್ರು ಕೊಡ್ಬೇಕು. ಅವತ್ತು ನಮ್ಮ ಹತ್ರ ಹಾಲು ತರಕ್ಕೂ ದುಡ್ಡು ಇರ್ಲಿಲ್ಲ. ಹಾಲು ತರಕ್ಕಾಗ್ಲಿ ಇಲ್ಲ ಸ್ನಾಕ್ಸ್ ಕೊಡಕ್ಕೆ ದುಡ್ಡು ಇರ್ಲಿಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೆ, ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೆ. ಏನ್ ಮಾಡುದು, ನನ್ನ ಹತ್ರ ಏನಿಲ್ಲಲ್ಲ, ಅಮೌಂಟ್ ಏನಿಲ್ಲ, ದೇವರೇ ಕೊಡ್ಬೇಕು
ಅಂತ. ನೀವು ನನಗ್ ಗೊತ್ತಿಲ್ಲ, ನೀವು ಇವಾಗ ನನಗ್ ಕಲ್ಸ್ಬೇಕು ಅಷ್ಟೇ, ಮಕ್ಕಳಿಗೆ ಸೇರ್ಬೇಕು ಅಂತ ಪ್ರೇಯರ್ ಮಾಡ್ತಾ ಇದ್ದೆ. ಯಾರೋ ಒಬ್ರು ಅವರ ಮಗುನ ತಾಯಿ ಯಾರ ಜೊತೆನೆ ಹೋಗಿದ್ದಾರೆ, ತಂದೆ ಫುಲ್ಲು ಕುಡ್ದು ಬಿಟ್ಟು ಎಲ್ಲೋ ಬಿದ್ದಿರ್ತಾರ ಗೊತ್ತಿಲ್ಲ, ಅತ್ತೆ ಕರ್ಕೊಂಡ್ ಬಂದು ಸೇರ್ಸಿರುವುದು. ತಂದೆ ತಂಗಿ ಕರ್ಕೊಂಡ್ ಬಂದು ಮಗುನ್ ಸೇರ್ಸಿದ್ರು. ಯಾವಾಗ 3 ವರ್ಷ ಆಯ್ತು ಸೇರ್ಸಿ. 3 ವರ್ಷ ಆದ್ಮೇಲೆ ಅವತ್ತು ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಆ ಹುಡುಗ ಅವ್ರ ಅಪ್ಪ ಫುಲ್ಲು ಕುಡ್ದು ಬಿಟ್ಟು 4 ಲೀಟರ್ ಹಾಲು 2 ಬ್ರೆಡ್ ತಗೊಂಡ್ ಬಂದು ಗೇಟ್ ಹತ್ರ ತಡ್ತಾ ಇದ್ದಾರೆ. ಸೊ ನನ್ ಪ್ರಾರ್ಥನೆ ದೇವ್ರು ಕೇಳಿದ್ರು ಅಂತ ನನಗೆ ಒಂದು ಆಸೆ ಆಯ್ತು. ಆವಾಗ್ಲೇ ನಾನು ಅದು ಹಾಲುನು ತಗೊಂಡಿರ್ಲಿಲ್ಲ, ಜಸ್ಟ್ ಪ್ರೇಯರ್ ಮಾಡಿದೆ, ನೀವು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಸೊ ಇಂಥದ್ದು ತುಂಬಾ ಸಲ ಎಷ್ಟೋ ಒಂದು ಇವಾಗ್ಲೂ ನಮ್ಮ ಆಶ್ರಮ ಹೆಂಗ್ ಓಡ್ತಾ ಇದೆ ಅಂದ್ರೆ ಬರೀ ಫೇತ್. ನಾನ್ ದೇವ್ರನ್ನ ನಂಬ್ತೀನಿ, ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ ಅಷ್ಟೇ. ನಿಮ್ ಮಾತನ್ನ ಕೇಳಿದ್ರೆ ನಾನೊಂದು ಬುಕ್ಸ್ ಅಲ್ಲಿ ಓದಿರೋದು ನೆನಪಾಗ್ತದೆ. ಜಾರ್ಜ್ ಮುಲ್ಲರ್ ಅನ್ನುವಂತ ಒಂದು ಸೇವಕರು 10,000 ಮಕ್ಕಳನ್ನ ಅವರು ನಿಂತರನೇ ಅವರು ನಡೆಸ್ತಾ ಇದ್ರು. ಅವರು ಕೂಡ ಅವ್ರು ಯಾರ ಹತ್ರನೂ ಕೂಡ ಅವರು ಕೇಳ್ತಾ ಇರ್ಲಿಲ್ಲ. ಅವರು ಕೂಡ ಬರೀ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಮಕ್ಕಳನ್ನೆಲ್ಲರನ್ನು ಸಾಲಾಗಿ ಕೂರಿಸ್ತಾ ಇದ್ರಂತೆ. ಆದ್ರೆ ಅವ್ರ ಹತ್ರನೂ ಕೂಡ ಹಾಲಿಲ್ಲ, ಬ್ರೇಕ್ಫಾಸ್ಟ್ ಇಲ್ಲ ಕೊಡೋದಕ್ಕೋಸ್ಕರ. ಆದ್ರೆ ಅವರು ರೂಮ್ ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾ ಇದ್ರು. ಅವ್ರು ಪ್ರಾರ್ಥನೆ ಮಾಡಿದಷ್ಟೊತ್ತಿಗೆ ಒಂದು ವ್ಯಾನ್ ಹೋಗ್ತಾ ಇತ್ತಂತೆ, ಸ್ಕೂಲ್ ವ್ಯಾನ್. ಅದು ಮಧ್ಯ ದಾರಿಲಿ ಕೆಟ್ಟೋದ್ಮೇಲೆ ಮತ್ತೆ ಹಾಲನ್ನ ತಗೊಂಡ್ ಹೋಗಿ ತಲುಪಿಸಕ್ ಆಗಲ್ಲ. ಮತ್ತೆ ಅವ್ರು ಕೇಳ್ತಾರಂತೆ ಈ ಹಾಲನ್ನ ಎಲ್ಲಿ ಕೊಡ್ಬೇಕಂತ. ಅದಕ್ಕೆ ಅವ್ರು ಹೇಳ್ತಾರಂತೆ ಇಲ್ಲಿ ಒಂದು ಹಾಸ್ಟೆಲ್ ಇದೆ, ತಗೊಂಡ್ ಹೋಗಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಂದು ಇವ್ರಿಗೆ ಕೊಡ್ತಾರಂತೆ. ಅಂದ್ರೆ ನಂಬಿಕೆ ಎನ್ನುವಂಥದ್ದು ನಾವು ಯಾರನ್ನ ಕೇಳಲಿಲ್ಲ ಅಂತ ಹೇಳಿದ್ರು ಕೂಡ ದೇವರ ಆ ಸಮಯದಲ್ಲಿ ನಡೆಸ್ತಾರೆ. ಮತ್ತೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ನಮ್ಮ ಆಶ್ರಮದಲ್ಲಿ ಒಂದು ಚಿಕ್ಕ ಟಿವಿ ಇತ್ತು. ಟಿವಿ ಕೆಟ್ಟೋಯ್ತು. ಮಕ್ಕಳು ಸಾಟರ್ಡೆ ಸಂಡೇಸ್ ಅಲ್ಲಿ ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸ್ತೀವಿ ನಾವು. ಸರಿ, ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕಲ್ಲ ಅಂತ ಕಾರ್ಟೂನ್ ಹಾಕ್ಬಿಟ್ಟು ಕೂರಿಸ್ತೀವಿ. 1 ವಾರ ಆಯ್ತು, ಮಕ್ಕಳು ಬಂದು ಕೇಳ್ತಾ ಇದ್ದಾರೆ, ಮಮ್ಮಿ ಟಿವಿ ಕೆಟ್ಟೋಗಿದೆ, ಬೇರೆ ಯಾವ್ದಾದ್ರು ಹೊಸ ಟಿವಿ ತಗೊಂಡು. ನೀವು ಪ್ರಾರ್ಥನೆ ಮಾಡಿ, ದೇವ್ರು ಕೊಡ್ತಾರಂತ ಹೇಳಿದ್ದೆ. ಆಮೇಲೆ ಎಲ್ಲರೂ ಕೂತ್ಕೊಂಡು 2 ವಾರ ಆಯ್ತು, ಟಿವಿ ಬಂದಿಲ್ಲ. ಮತ್ತೆ ಬಂದು ಕೇಳ್ತಾ ಇದ್ದಾರೆ, ಟಿವಿ ಇಲ್ಲ, ನಮ್ಗೆ ಬೋರ್ ಹೊಡಿತಾ ಇದೆ. ನಾನು ಹೇಳ್ದೆ, ನೀವು ಪ್ರಾರ್ಥನೆ ಮಾಡಿ, ದೇವರು ಕೊಡ್ತಾರೆ. ಆಮೇಲೆ ಒಂದ್ ಸಂಡೇ ನಾವೆಲ್ಲ ಕೂತಿದ್ವಿ, ಪ್ರಾರ್ಥನೆ ಮಾಡ್ಬಿಟ್ಟು ಮಕ್ಕಳಿಗೆ ಟಿವಿ ಅಂದ್ರೆ ಇಂಟ್ರೆಸ್ಟ್, ಮಕ್ಕಳೆಲ್ಲ ಟಿವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಬೇಕರಿ ಹತ್ರ ಯಾರೋ ಒಬ್ರು ಬಂದು ಟೀ ಕುಡಿತಾ ಇದ್ರಂತೆ. ನಮ್ಮ ಆಶ್ರಮದಲ್ಲಿ ಅಂಗವಿಕಲರಿದ್ದಾರಲ್ಲ, ಅವ್ರ ವೀಲ್ ಚೇರ್ ಅಲ್ಲಿ ಒಬ್ಬ ಹುಡುಗಿ ಬರ್ತಾ ಇದ್ಲಂತೆ. ಆ ಹುಡುಗಿ ಹಿಂದೆನೆ ಬಂದಿದ್ದಾರೆ ಅವರು. ಆ ಹುಡುಗಿ ಹಿಂದೆನೆ ಬಂದು ಇಲ್ಲಿ ಆಶ್ರಮ ಇರುತ್ತೇನೋ, ಈ ಹುಡುಗಿ ಹೋಗ್ತಾ ಇದ್ದಾಳ ಅಂತ ಹಿಂದೆನೆ ಬಂದು ಒಳಗಡೆ ಬಂದು ಮೇಡಮ್ ಒಂದು ಚಿಕ್ಕ ರಿಕ್ವೆಸ್ಟ್ ಅಂತ ಕೇಳಿದ್ರು. ಹಾ ಹೇಳಿ ಸರ್ ಅಂತಂದ್ರೆ, ಮೇಡಮ್ ನನ್ನ ಹತ್ರ ಒಂದು ದೊಡ್ಡ ಟಿವಿ ಇದೆ, 55 ಇಂಚಸ್ ಟಿವಿ ಇದೆ, ಅದು ನಿಮ್ಗೆ ಕೊಡ್ಬೇಕು ಅಂತ ಆಸೆ ಇದೆ ನನಗೆ. ಒಂದು ಸೋಫಾ, ಒಂದು ಟಿವಿ ಕೊಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ, ಕೊಡಬಹುದಾ ಅಂತ. ಸೊ ಮಕ್ಕಳೆಲ್ಲ ಬಂದ್ಬಿಟ್ಟು ಆ ಟೈಮಲ್ಲಿ ಏನು ಮಾತಾಡಿಲ್ಲ, ಅವ್ರು ಮುಂದೆನೆ ಮುಟ್ಟಿ ಹಾಕಿ ಪ್ರಾರ್ಥನೆ ಮಾಡಿದ್ರು. ನಾವು ಕೇಳಿದ್ದು, ಅವಾಗ ಮಕ್ಕಳೆಲ್ಲ ಬಂದು ಕೇಳಿದ್ರು, ಮಮ್ಮಿ ನಾವು ಪ್ರಾರ್ಥನೆ ಮಾಡಿದ್ದಕ್ಕಲ್ಲ ಈ ಟಿವಿ ಕೊಟ್ಟಿದ್ದಂತ. ಹೌದು, ಮತ್ತೆ ಅಷ್ಟು ದೊಡ್ಡ ಟಿವಿ ತಗೋಬೇಕಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ, ಬಟ್ ಯಾರೋ ಬಂದು ಕೊಟ್ರಂದ್ರೆ ಅದು ದೇವರ ಕೃಪೆ, ಮತ್ತೆ ನಾವು ಮಾಡುವ ಪ್ರಾರ್ಥನೆ. ಸೊ ಯಾವ್ದಾದ್ರು ಒಂದು ವಾರ ಬಿರಿಯಾನಿ ಇಲ್ಲ, ಎವ್ರಿ ಸಂಡೇ ಚಿಕನ್ ಏನೋ ನಾನ್ ವೆಜ್ ಇರುತ್ತೆ. ಬಟ್ ಅವ್ರಿಗೆ ನಮ್ಗೆ ಇವತ್ತು ಬಿರಿಯಾನಿ ತಿನ್ಬೇಕು ಅನಿಸ್ತಾ ಇದೆ, ಈ ವಾರದಲ್ಲಿ ನಮ್ಗೆ ಕಬಾಬ್ ತಿನ್ಬೇಕು ಅನಿಸ್ತಾ ಇದೆ ಅಂದ್ರೆ ಪ್ರಾರ್ಥನೆ ಮಾಡಿ, ದೇವ್ರು ಕಲಿಸ್ತಾರೆ. ಸೊ ಖಂಡಿತ ಮಕ್ಕಳು, ಅದ್ರಲ್ಲಿನೂ ಅನಾಥ ಮಕ್ಕಳಿಗೆ ಕೆಲಸ ಮಾಡುವುದರಲ್ಲಿ ದೇವ್ರ ಕೃಪೆ ಇರುತ್ತೆ. ಅವ್ರು ಖಂಡಿತವಾಗ್ಲೂ ಅವ್ರಿಗೆ ಏನ್ ಬೇಕೋ ಅದನ್ನ ನೆರವೇರಿಸ್ತಾರೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ ಜ್ಯೋತಿ ಅವರ ಜರ್ನಿ ಬಗ್ಗೆ ನೀವು ಕೇಳಿಸ್ಕೊಂಡಿದ್ದೀರಿ. ಇವರು ಒಂದು ಡಿಫ್ರೆಂಟ್ ಏಬಲ್ಡ್ ಪರ್ಸನ್ ಆಗಿದ್ದಾಗ್ಲೂ ಕೂಡ ಇವ್ರು ಅನೇಕರಿಗೆ ಮಾದರಿಯಾಗಿದ್ದಾರೆ. ಜ್ಯೋತಿ ಅವರೇ, ಯಾರಾದ್ರೂ ಬಂದು ನಿಮ್ಮನ್ನ ರೀಚ್ ಆಗ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು? ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅವರು ಬಂದು ನಮ್ಗೆ ಸಹಾಯ ಮಾಡಬಹುದು. ಯಾವಾಗ್ಲಾದ್ರೂ ಫೋನ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಫೋನ್ ನಂಬರ್ ತಗೊಂಡು ನಮ್ಗೆ ಫೋನ್ ಮಾಡಿ ರೀಚ್ ಮಾಡಬಹುದು. ಅವ್ರ ಬರ್ಡೇಸ್ ಇಲ್ಲ ಆನಿವರ್ಸರೀಸ್ ಯಾವ್ದಾದ್ರು ನಮ್ಮ ಆಶ್ರಮದಲ್ಲಿ ಬಂದು ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ, ನಮ್ಮ ಮಕ್ಳಿಗೂ ಸಹಾಯ ಆಗುತ್ತೆ. ಜ್ಯೋತಿ ಅವರೇ, ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಒಂದು ಜೀವನ ಚರಿತ್ರೆಯನ್ನ ಕುರಿತು ನೀವು ತಿಳಿಯಪಡಿಸಿದ್ದಕ್ಕೆ ಧನ್ಯವಾದಗಳು. ಈ ಒಂದು ಸಮಯ ಕೊಟ್ಟಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಆಶ್ರಮ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.